ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಾಳೆ ಎಕ್ಸಾಮ್ 3 ಅಕೌಂಟೆನ್ಸಿ ಇದೆ. ನೀವು ಮಾಡಿದ ತಪ್ಪು ಇದು, ನಾನಂತೂ ಅಲ್ಲ. ಏನು ಅಂದರೆ ನಾಳೆ ಎಕ್ಸಾಮ್ ಇಟ್ಕೊಂಡು ಸರ್ ಅಕೌಂಟೆನ್ಸಿ ಕ್ವಶನ್ ಪೇಪರ್ ಬೇಕಿತ್ತು ಅಂತ ನೀವು ಕಮೆಂಟ್ಸನ್ನು ಮಾಡ್ತಾಯಿದ್ದೀರಾ. ಜೊತೆಗೆ ಕೀ ಆನ್ಸರ್ ಬೇಕು ಅಂತಲೂ ಕಮೆಂಟ್ಸ್ ಮಾಡ್ತಾಯಿದ್ದೀರಾ. ನೀವು ಇದೇ ಕೆಲಸ ಒಂದು 15 ದಿನ ಮುಂಚೆ ಮಾಡಿರ್ತಿದ್ರೆ ನಾನು ಈ ಪ್ರಶ್ನೆ ಪತ್ರಿಕೆ ಅಪ್ಲೋಡ್ ಮಾಡಿ ಕೊಡ್ತಿದ್ದೆ. ಆ್ಯಕ್ಚುಲಿ ನನ್ನ ಹತ್ರ ಇರಲಿಲ್ಲ, ನಮ್ಮ ಫ್ರೆಂಡ್ ಹತ್ರ ಇಸ್ಕೊಂಡು ಇದನ್ನು ಅಪ್ಲೋಡನ್ನು ಮಾಡುತ್ತಿರುವಂಥದ್ದು. ತಾವುಗಳು ಈ ಒಂದು ಪ್ರಶ್ನೆ ಪತ್ರಿಕೆ ಕೊಟ್ಟಂಥ ನಮ್ಮ ಕಿಶೋರ್ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಸರ್ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವುಗಳು ಕಾಡಿ ಬೇಡಿ ನಿಮ್ಮಿಂದ ಪ್ರಶ್ನೆ ಪತ್ರಿಕೆಗಳನ್ನು ಕೆಲವೊಮ್ಮೆ ಇಸ್ಕೊಂತೀವಿ, ರೇರ್ ಕೇಸು. ಯಾಕಂದರೆ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಗಳು ನಮ್ಮ ಮೇಲ್ಗಡೆಗೆ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸ್ತಾರೆ. ಆದರೆ ಈ ಸಲ ಎಲ್ಲಿ ದುಡ್ಡು ಖರ್ಚಾಗತ್ತೋ ಅಂತ ಕಳಿಸಿ ಕೊಟ್ಟಿಲ್ಲ. ಏನು ತೊಂದರೆ ಇಲ್ಲ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾಳೆ ಅಕೌಂಟೆನ್ಸಿ ಎಕ್ಸಾಮಿಗೆ ಏನೇನು ಓದಬೇಕು ಅಂತ ಈಗ ಹೇಳ್ತಾಯಿದ್ದೀನಿ. ಯಾಕಂದ್ರೆ ನೀವು ಕೇಳಿರೋದು ಯಾವಾಗ ನಾವು ಆವಾಗೇ ಹೇಳ್ತಾಯಿದ್ದೀವಿ. ನೋಡಿ, ನಿಮ್ಮ ಎಕ್ಸಾಮ್ 1 ಕ್ವಶನ್ ಪೇಪರ್ ಫಸ್ಟ್ ಕೂತ್ಕೊಂಡು ಇವತ್ತು ರಾತ್ರಿ ಸಾಲ್ವ್ ಮಾಡಿ. ಜೊತೆಗೆ ಈ ಎಕ್ಸಾಮ್ 2 ಪ್ರಶ್ನೆ ಪತ್ರಿಕೆ ಕೂಡ ಸಾಲ್ವನ್ನು ಮಾಡಿ. ಎಕ್ಸಾಮ್ 1 ಬಹಳ ಡಿಫಿಕಲ್ಟು ಅಂತ ಅನಿಸಿದವರು ದಯವಿಟ್ಟು ಎಕ್ಸಾಮ್ 1 ಕೀ ಆನ್ಸರ್ ಕೂಡ ಅಪ್ಲೋಡನ್ನು ಮಾಡಿದ್ದೇವೆ. ಬೋರ್ಡ್ ವತಿಯಿಂದ ಕೊಟ್ಟಿರುವಂಥ ಕೀ ಆನ್ಸರ್ ಅದು ಕೂಡ ತಾವುಗಳು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ಉಚಿತವಾಗಿ ಡೌನ್ಲೋಡನ್ನು ಮಾಡಿಕೊಳ್ಳಬಹುದಾಗಿದೆ. ಎಕ್ಸಾಮ್ 3 ಈಸಿ ಇರುತ್ತೋ ಕಷ್ಟ ಇರುತ್ತೋ ಅಂತ ಕೇಳ್ತಾ ಇದ್ದೀರಾ. ಅದು ದೇವರಿಗೆ ಗೊತ್ತು. ಯಾಕೆಂದರೆ ಎಕ್ಸಾಮ್ 3 ಇಂಗ್ಲೀಷ್ ಪೇಪರ್ ಅಂತೂ ಬಹಳ ಸುಲಭವಾಗಿ ಬಂದಿತ್ತು. ಎಕ್ಸಾಮ್ 1 ಹಾಗೂ 2ಗೆ ಕಂಪೇರ್ ಮಾಡಿದರೆ ಎಕ್ಸಾಮ್ 3 ಪ್ರಶ್ನೆ ಪತ್ರಿಕೆ ಈಸಿಯಾಗಿ ಇತ್ತು. ಓದಿದವರಿಗಂತೂ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಈಸಿನೇ. ನಮಗೆ ಟೀಚರಿಗೆ ನೀವು ಕೇಳೋದಾದರೆ 3 ಕೂಡ ಒಂದೇ ಲೆವೆಲಲ್ಲಿ ಇದೆಯಪ್ಪ ಅಂತ ಹೇಳ್ತೇವೆ. ಎನಿಹೌ, ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಇದ್ದರೆ ಬರೀ ನೋಡೋದ್ರಿಂದ ಏನೂ ಸಿಗಲ್ಲ. ನಾಳೆ ಎಕ್ಸಾಮ್ ಬರೆದುಬಿಟ್ಟು ಅಕೌಂಟೆನ್ಸಿ 3 ದಯವಿಟ್ಟು ನಮ್ಮ ಮೇಲ್ ಐಡಿಗೆ, ನಮ್ಮ ಮೇಲ್ ಐಡಿ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿರುತ್ತೆ. ಅದು ಗೊತ್ತಾಗಲ್ಲ ಅಂದರೆ allin199pdf@gmail.com ಅಂತ, ಆಯಿತಾ? allin1pdf99@gmail.com allin1pdf99@gmail.com ಅನ್ನೋದು ನಮ್ಮ ಮೇಲ್ ಐಡಿ. ಈ ಒಂದು ಮೇಲ್ ಐಡಿಗೆ ನೀವು ನಿಮ್ಮ ಎಕ್ಸಾಮ್ ಆದ ತಕ್ಷಣ ದಯವಿಟ್ಟು ಪ್ರಶ್ನೆ ಪತ್ರಿಕೆನ ಕಳಿಸ್ಕೊಟ್ರೆ ಕೀ ಆನ್ಸರ್ ಕೂಡ ನಾವು ಅವತ್ತಿನ ದಿನವೇ ಅಪ್ಲೋಡನ್ನು ಮಾಡಿ ಕೊಡ್ತೇವೆ. ಯಾಕಂದರೆ ನಮ್ಮ ಹತ್ರ ಎಕ್ಸ್ಪರ್ಟೀಸ್ಗಳು ಬಹಳ ಇದ್ದಾರೆ, ಆಯಿತಾ? ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಎಕ್ಸಾಮ್ 3 ಪ್ರಶ್ನೆ ಪತ್ರಿಕೆಗಳನ್ನು ಯಾವುದೇ ಆಗಿರ್ಬೋದು, ಯಾವುದೇ ಸಬ್ಜೆಕ್ಟಿಂದ ಆಗಿರ್ಬೋದು, ಯಾವುದೇ ಕಾಂಬಿನೇಷನ್ ಆಗಿರ್ಬೋದು, ನಮ್ಮ ಮೇಲ್ ಐಡಿಗೆ ಕಳುಹಿಸಿ ಕೊಡಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಇದರ ಜೊತೆಗೆ ಇದರ ಕೀ ಆನ್ಸರ್ಗೂ ಕೂಡ ನಿಮಗೆ ಬೇಕು ಅಂದರೆ ಅಪ್ಲೋಡ್ ಮಾಡಿಕೊಡ್ತೇನೆ. ದಯವಿಟ್ಟು ಕೀ ಆನ್ಸರ್ ಡೌನ್ಲೋಡ್ ಮಾಡಿಕೊಳ್ಳೋಕ್ಕಿಂತ ಮುಂಚೆ ತಾವುಗಳು ಏನು ಮಾಡಬೇಕು ಅಂದರೆ ವಿತೌಟ್ ಕೀ ಆನ್ಸರ್ ಈ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿ ಸ್ವಲ್ಪ ನಿಮ್ಮ ಮೆದುಳಿಗೆ ವರ್ಕ್ ಕೊಟ್ಟರೆ ನಿಜವಾಗಿಯೂ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಯಾಕಂದರೆ ಕೀ ಆನ್ಸರ್ ಬಂದ ತಕ್ಷಣ ನೀವು ವರ್ಕ್ ಮಾಡೋದು ನೀವಲ್ಲ, ನಿಮ್ಮ ಮೆದುಳು ವರ್ಕ್ ಮಾಡೋದು ನಿಲ್ಲಿಸುತ್ತೆ. ಯಾಕಂದರೆ ತಾರ್ಕಿಕವಾಗಿ ಅದು ಯೋಚನೆ ಮಾಡೋದೇ ಇಲ್ಲ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಎಕ್ಸಾಮ್ ಆದ ತಕ್ಷಣ ನೀವು ಈ ಕೆಲಸವನ್ನು ಮಾಡಿ ಕೊಡ್ತೀರಾ ಅಂತ ಒಂದು ಭರವಸೆಯೊಂದಿಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದರ ಒಂದು PDF ಕಾಪಿಯನ್ನು ತಾವುಗಳು ನಮ್ಮ ಒಂದು ಏನಂತೀರ ಸರ್, ಯೂಟ್ಯೂಬ್ ಚಾನಲಲ್ಲಿ ನಮ್ಮ ವಿಡಿಯೋಸಿನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಪಡೆಯುತ್ತೀರಾ. ಉಚಿತವಾಗಿ ಡೌನ್ಲೋಡನ್ನು ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡೋದು ಮರೆಯಬೇಡಿ ಸರ್. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ 3.